ನಮ್ಮ ಹೆಸರೇ ಇರೋದು ಡಾಕ್ಟರ್ ರಾಕೇಶ್ ಜೈನ್ ದಾರಿವಾಲ್. ನಾನು ಇಲ್ಲಿ 31 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ಲಿ ಡೈಲಿ ನಾನು ಆಲ್ಮೋಸ್ಟ್ 80 to 100 ಪೇಷಂಟ್ಸ್ ನೋಡ್ತಾ ಇದ್ದೀನಿ. ಸೊ ಈ ತರ ಗ್ಯಾಸ್ಟ್ರಿಕ್ ಪೇಷಂಟ್ಸು ನಮ್ಗೆ ಡೈಲಿ ಅಟ್ಲೀಸ್ಟ್ ಒಂದು 10 ಇಂದ 15 ಪೇಷಂಟ್ ಡೈಲಿ ಬಂದೇ ಬರ್ತಾರೆ. ಸೊ ಇಲ್ಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡೋದು. ಏನಾದರೂ ತೊಂದರೆ ಜಾಸ್ತಿ ಇದ್ರೆ ರೆಫರ್ ಮಾಡ್ತೀವಿ, ಇಲ್ಲ ಎಂಡೋಸ್ಕೋಪಿ ಅಪ್ಪರ್ GI ಮಾಡಿಸ್ತೀವಿ, ಇಲ್ಲ ಅಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲಿ ರಿಗಾರ್ಡಿಂಗ್ ಆಸಿಡ್ ರಿಫ್ಲಕ್ಸ್, ಇದು ಒಂಥರ ಬಹಳ ಕಾಮನ್ ಸಬ್ಜೆಕ್ಟು. ಮೆಜಾರಿಟಿ ಆಫ್ ದ ಪೇಷಂಟ್ ಹೇಳೋದು ಈ ತರ ಎದೆ ಉರಿ ಇದೆ. 90% ಜ್ವರದಲ್ಲಿ ಇದ್ದೇ ಇರುತ್ತೆ ಸ್ವಲ್ಪ ಎದೆ ಉರಿ, ಮಾತ್ರೆ ಎಲ್ಲ ತಗೊಂಡ ಮೇಲೆ. ಸೊ ಇದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅಷ್ಟೇ. ನೋಡಿ, ಈಗ ಎಷ್ಟೊಂದು ಜನಗಳು ಹೇಳ್ತಾರೆ ಥ್ರೋಟ್ ನಲ್ಲಿ ಉರಿ ಇದೆ, ಬರ್ನಿಂಗ್ ಸೆನ್ಸೇಷನ್ ಇದೆ, ಎದೆ ಉರಿ ಇದೆ, ಜೀರ್ಣ ಆಗಕ್ಕೆ ಕಷ್ಟ ಇದೆ, ಬಾಯಿ ಒಳಗಡೆ ಆಸಿಡ್ ಬರುತ್ತೆ, ಉರಿ ಒಂಥರ ಉಳಿ ನೀರು ಬರುತ್ತೆ ಬಾಯಿನಲ್ಲಿ ಅಂತ ಹೇಳೋದು. ಎದೆ ಉರಿ ಇದೆ, ಊಟ ಆದ್ಮೇಲೆ ಮಲ್ಕೊಂಡ್ರೆ ರಿವರ್ಸ್ ಬರುತ್ತೆ ಅಂತ ಹೇಳೋದು. ಪ್ರೆಗ್ನೆಂಟ್ ಲೇಡಿಗೆ ರಿವರ್ಸ್ ಬರುತ್ತೆ, ಹಾರ್ಟ್ ಬರ್ನ್ ಆಗತ್ತೆ, ಎದೆ ಉರಿ ಆಗ್ತೈತೆ. ಸೊ ಸ್ಮೋಕಿಂಗ್ ಮಾಡೋರಿಗೆ, ದಪ್ಪಗಿರೋರಿಗೆ, ಈ ಸಿಗರೆಟ್ ಸ್ಮೋಕ್ ಮಾಡೋರಿಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂದ್ರೆ 3ನೇ ಪ್ಯಾರಾಗ್ರಾಫ್ ನಲ್ಲಿ ಇದೆ. ಸಮ್ ಟೈಮ್ ಒಂದೊಂದ್ಸತಿ ಈ ತರ ಉರಿ ಎಷ್ಟೊಂದು ಗಂಟೆ ತನಕ ಇರತ್ತೆ. ಮೋಸ್ಟ್ಲಿ ಇದು ಬರೋದು ಖಾಲಿ ಹೊಟ್ಟೆ ಇದ್ರೆ ಜಾಸ್ತಿ ಬರುತ್ತೆ ಹೊಟ್ಟೆ ಉರಿ, ಜೀರ್ಣ ಆಗಕ್ಕೆ ಕಷ್ಟ ಆಗತ್ತೆ, ಮಲ್ಕೊಂಡ್ರೆ ಎದೆ ಉರಿ ಬರುತ್ತೆ ಅಂತ ಹೇಳೋದು. ಇದು ಮಾತ್ರ ಆಸಿಡಿಟಿ ಒಳಗಡೆ ಇಲ್ಲ, ಇದು ಕ್ಯಾನ್ಸರ್ ನಲ್ಲೂ ಆಗತ್ತೆ, ಇಲ್ಲ ಅಲ್ಸರ್ ಇದ್ರೂ ಆಗತ್ತೆ ಒಳಗಡೆ, ಈಸೋಫ್ಯಾಗಸ್ ಒಳಗಡೆ ಇಲ್ಲ ಸ್ಟಮಕ್ ಒಳಗಡೆ. GRD ಅಂತ ಹೇಳೋದು, ಇದು ಯಾವಾಗೂ ಹೊಟ್ಟೆ ಉರಿ ಬಂದ್ರೆ ಅದು ಸರೌಂಡಿಂಗ್ ಮಸಲ್ ವೀಕ್ ಆಗಿರೋದ್ರಿಂದ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ತರ ಉರಿ ಆಗೋದ್ರಿಂದ ಇದು ಹೊಟ್ಟೆ ಒಳಗಡೆ ಹೋಗಿ ಒಂಥರ ಗಾಯ ತರ ಆಗತ್ತೆ, ಆಮೇಲೆ ಡ್ಯಾಮೇಜು ಮಾಡಬಹುದು ಆ ಜಾಗ ಒಳಗಡೆ, ಈಸೋಫ್ಯಾಗಸ್ ಹೊಟ್ಟೆನಲ್ಲಿ. ಸೊ ಇದರಿಂದ ಕೆಮ್ಮು, ಒಂಥರ ಗಡ್ಡೆ ಬಂದಿರೋದು ತರ ಗಂಟ್ಲೊಡೆ, ಊಟ ಮಾಡಕ್ ಕಷ್ಟ, ನುಂಗಕ್ ಕಷ್ಟ ಆಗ್ಬಹುದು ಅಂತ ಕೊಟ್ಟಿದ್ದಾರೆ. ವಾರಕ್ಕೆ 2-3 ಸತಿ ಈ ತರ ಆಗ್ಬಹುದು ಅಂತ ಕೊಟ್ಟಿದ್ದಾರೆ. ಈ ತರ ಆಂಟಾಸಿಡ್ ಇಂದ ಟ್ರೀಟ್ಮೆಂಟ್ ಕೊಡಬಹುದು, ಓರಲ್ ಮೆಡಿಕೇಶನ್ಸ್ ಇಂದ ಕೊಡಬಹುದು. ಜಾಸ್ತಿ ತೊಂದರೆ ಇದ್ರೆ ಸರ್ಜರಿನೂ ಮಾಡ್ತಾರೆ, ಅಲ್ಸರ್ ಗಿಲ್ಸರ್ ಏನಾದ್ರು ಇದ್ರೆ. ಲೈಫ್ ಸ್ಟೈಲ್ ಚೇಂಜಸ್ ಬೇಕಿರುತ್ತೆ, ಖಾರ ಕಡಿಮೆ, ಎಣ್ಣೆ ಪದಾರ್ಥ ಅವಾಯ್ಡ್, ಅವಾಗ ಊಟ ಮಾಡಬೇಕು, ಎವ್ರಿ 2 hours ಏನಾದ್ರು ತಿಂತಾ ಇರಬೇಕು, ಊಟ ಮಾಡಿದ ತಕ್ಷಣ ಮಲ್ಕೊಳ್ಬೇಡ್ದು ಅಂತ ಕೊಟ್ಟಿದ್ದಾರೆ. ಸೊ ಇದಲ್ಲ ಎದೆ ಉರಿ ಆಗೋದು, ಉರಿ ಆಗೋದು ರಿಲೇಟೆಡ್ ಟು ಆಸಿಡ್ ರಿಫ್ಲೆಕ್ಸ್ ಅಷ್ಟೇ ಕೊಟ್ಟಿದ್ದಾರೆ.